ಸೊ ಇವತ್ತು ನಾವು ವೇಸ್ಟ್ ಡಿಕಂಪೋಸರ್ OWDC ಆರ್ಗ್ಯಾನಿಕ್ ವೇಸ್ಟ್ ಡಿಕಂಪೋಸರ್ನ ಇದ್ರ ಯೂಸ್ ಮಾಡಿಕೊಂಡು 1 ಬ್ಯಾರಲ್ 200 ಲೀಟರ್ ಬ್ಯಾರಲಲ್ಲಿ ನೀರು ಮತ್ತು 3 kg ಬೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಇದರಲ್ಲಿ ಹೇಗೆ ವೇಸ್ಟ್ ಡಿಕಂಪೋಸರ್ ಆರ್ಗ್ಯಾನಿಕ್ ಹೆಂಗೆ ರೆಡಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇದನ್ನು ಇದು ತೆಗಿಕಾಕೋದು. ಸೊ ಇದನ್ನು ಹಾಕಿ ಸೊ ಅಗಾಡಿಸಿ ಅದೇನದು ಒಟ್ಟು ಖಾಲಿ ಮಾಡಿ ಎಸ್. ಸೊ ಇದನ್ನು ಒಂದು 10-15 ಸಲ ತಿರುಗಾಡಿಸಿ ಇದ್ರ ಮೇಲೆ ತಟ್ಟು 1-2 ತಟ್ಟು ಚೆನ್ನಾಗಿ ಹಚ್ಚಿ ಒಂದು 7 ದಿವಸ ನಡುವೆ ಒಂದು 2 ದಿವಸ ಮತ್ತು ಈ ಥರ ತಿರುಗಿಸಿ ಮತ್ತು 7 ದಿವಸ ಕವರ್ ಮಾಡಿಡಬೇಕು ಡಿಕಂಪೋಸ್ ಆಗಲಿಕ್ಕೆ. ಸೊ ವೆರಿ ಗುಡ್ ಮ್ಯಾನ್ಯೂರ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಇದು. ಸೊ ಇದನ್ನು ನೀವು ಈ ಥರ ಎರೆಹುಳು ಪಿಟ್ಟಿಗೆ ಬಿಟ್ಟರೆ ಬೇಗ ಡಿಕಂಪೋಸ್ ಆಗುತ್ತೆ ಮತ್ತು ಗಿಡಗಳಿಗೆ ಬಿಟ್ಟರೆ ಭಾಳ ಒಳ್ಳೆಯದು. ಸೊ OWDC ಆರ್ಗ್ಯಾನಿಕ್ ವೇಸ್ಟ್ ಡಿಕಂಪೋಸರ್ 150 ರೂಪೀಸ್ ಸಿಗುತ್ತೆ. ಅದು ಇದು ಕೃಷ್ಣ ರಾಜ್ ಡಾಕ್ಟರ್ ಅವರು ಮಾಡಿದ್ದು ಜೆನ್ಯೂನ್ ಬ್ರ್ಯಾಂಡ್ಲೇ ತೊಗೋಬೇಕು. ಸೊ ಬೇರೆ ಡಿಕಂಪೋಸರ್ ಸಿಗುತ್ತೆ, ಬಟ್ ಅದು ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಇರುತ್ತೆ, ಅದು ಭಾಳ ಒಳ್ಳೆಯದು. ಇದನ್ನು ನೀವು ಮತ್ತೆ ರೀಸೈಕಲ್ ಮಾಡ್ಕೋಬೇಕು. ಇದನ್ನು ಒಂದು ಬ್ಯಾರಲಲ್ಲಿ ನೀರಲ್ಲಿ ಒಂದು ಕೊಡ ಇದನ್ನು ತೊಗೊಂಡು ಅದು ಮಿಕ್ಸ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೋದು 1 ಎಕರೆಗೆ. ಸೊ ಇದನ್ನು ಮತ್ತೆ ಸ್ಟೋರ್ ಮಾಡಿಕೊಂಡು ಮತ್ತೆ 200 ಲೀಟ್ರು ಪ್ರಿಪೇರ್ ಮಾಡ್ಬೋದು. ಆರ್ಗ್ಯಾನಿಕ್ ವೇಸ್ಟ್ ಡಿಕಂಪೋಸರಿಂದ ವೇಸ್ಟ್ ಡಿಕಂಪೋಸರು ಕ್ರಿಯೇಟ್ ಮಾಡೋದು ಈ ಥರ. ಸೊ ನನ್ನ ರೈತ ಮಿತ್ರರೇ, ಒರಿಜಿನಲ್ ವೇಸ್ಟ್ ಡಿಕಂಪೋಸರ್ ಕೃಷ್ಣನ್ ಚಂದ್ರ ಅವರು ಇಂಡಿಯನ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರಿಟೈರ್ಡ್ ರಿಸರ್ಚರ್. ಅವರು ಎಲ್ಲರ ರೈತರಲ್ಲಿ ಸಗಣಿ ಮತ್ತು ಆಕಳುಗಳು ಏನದು ಉತ್ಪತ್ತಿ ಆಗುತ್ತೆ ಆಕಳಿಂದ, ಅದು ಎಲ್ಲರ ಕಡೆ ಆಕಳು ಎಮ್ಮೆಗಳು ಇರಲ್ಲ ಅಂತ ಇದು ಒಂದು ಮದರ್ ಕಲ್ಚರ್ ರೆಡಿ ಮಾಡಿದ್ದಾರೆ. ಇದನ್ನು ನಾವು ಈಗ ನಾ ಹೆಂಗೆ ವಿಧಾನ ತೋರಿಸಿದೆ ಆ ಥರ 200 ಲೀಟ್ರ್ ಬ್ಯಾರಲಲ್ಲಿ 2 kg ಬೆಲ್ಲ ಹಾಕಿ ಇದು ವೇಸ್ಟ್ ಡಿಕಂಪೋಸರ್, ಇದರಲ್ಲಿ ಹೈ ಮೈಕ್ರೋ ಆರ್ಗಾನಿಸಮ್ ಇರುತ್ತೆ. 5 ದಿವಸ 7 ದಿವಸ ಇದನ್ನು ಗೋಣಿ ಚೀಲ ಇಟ್ಟು ತಮ್ಮ ಜಾಗದಲ್ಲಿ ಇಟ್ಟರೆ ಇದು ಎಲ್ಲ ಗಿಡಗಳಿಗೆ ಗ್ರೋತ್ ಪ್ರಮೋಟರ್, ಅಂದರೆ ಬೆಳವಣಿಗೆಗೆ ಇದು ಉತ್ತೇಜನಕಾರಿ ಒಂದು ಬ್ಯಾಕ್ಟೀರಿಯಲ್ ಇದು ಆಗುತ್ತೆ. ಗೋಮೂತ್ರ ಮತ್ತು ಇದೇನು ಜೀವಾಮೃತ ತಯಾರು ಮಾಡಿರ್ತೀರ ಅದಕ್ಕೆ ಇದು ಹಾಕಿದರೆ ಒಂದು 200 ಲೀಟ್ರ್ ಬ್ಯಾರಲಲ್ಲಿ ಇದು ಒಂದು 2 ಲೀಟ್ರ್ ಹಾಕಿದ್ರು ಬೇಗ ಡಿಕಂಪೋಸ್ ಆಗುತ್ತೆ, ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಆಮೇಲೆ ಇದು ಕಬ್ಬು ಅದು ನಮ್ಮ ರೈತರು ಏನು ಕಟಾವು ಮಾಡಿ ಸುಡ್ತಾರೆ, ಅದು ಸುಟ್ಟರೆ ಒಳ್ಳೆ ಬ್ಯಾಕ್ಟೀರಿಯಾ ಏನು ಇದು ಇರುತ್ತೆ ಬ್ಯಾಕ್ಟೀರಿಯಾಸ್, ಅದು ಸುಟ್ಟೋಗುತ್ತೆ. ಸೊ ಅದನ್ನು ನಾವು ಉಳಿಸ್ಬೋದು. ಇದನ್ನು ಡೈಲ್ಯೂಟ್ ಮಾಡಲಾರ್ದೆ, ನೀರಲ್ಲಿ ಮಿಕ್ಸ್ ಮಾಡಲಾರ್ದೇನೆ ಇದನ್ನು 200 ಲೀಟ್ರಲ್ಲಿ ಏನು 6-7 ದಿವಸ ಆದಮೇಲೆ ತಯಾರಾಗುತ್ತೆ, ಅದನ್ನು ಸ್ಪ್ರೇ ಮಾಡಿದರೆ ಇದೆಲ್ಲ ಕಬ್ಬು ಕಟಾವು ಆಗಿದ್ದು ಇದಕ್ಕೆ ಅದು ಜಲ್ದಿ ಡಿಕಂಪೋಸ್ ಆಗುತ್ತೆ. ಅದನ್ನು ನಾವು ಹರಿಸ್ಬೋದು ಅದಕ್ಕೆ. ಸೊ ಇದು ಅಷ್ಟೇ ಅಲ್ಲ, ಎರೆಹುಳು ಉತ್ಪನ್ನ ಆಗುತ್ತೆ, ನ್ಯಾಚುರಲಿ ಎರೆಹುಳು ಉತ್ಪನ್ನ ಆಗುತ್ತೆ. ಇದು ಎರೆಹುಳ ನಮ್ಮ ರೈತರ ಮಿತ್ರ ಅಂತಾರಲ್ಲ, ಸೊ ಇದಕ್ಕೋಸ್ಕರ ಇದು ಸ್ಪ್ರೇ ಮಾಡಿದರೆ ಗಿಡಗಳಿಗೆ ಡೈಲ್ಯೂಟ್ ಮಾಡಲಾರ್ದೆ ಸೀತಾಫಲ, ಮ್ಯಾಂಗೋ, ದಾಳಿಂಬೆ ಯಾವುದೇ ಹಣ್ಣುಗಳು ತರಕಾರಿಗೆ ಡೈಲ್ಯೂಟ್ ಮಾಡಲಾರ್ದೆ ಡ್ರಿಪ್ಪಲ್ಲಿ ವಾರಕ್ಕೆ 1 ಸಲನೂ ಬಿಟ್ಟರು ಭಾಳ ಒಳ್ಳೆಯದು, ಒಂದು ತಿಂಗಳಿಗೆ 2 ಸಲ ಬಿಟ್ಟರು ಭಾಳ ಒಳ್ಳೆಯದು. ಸೊ ಇದನ್ನು 200 ಲೀಟ್ರ್ ಬ್ಯಾರಲಲ್ಲಿ 20 ಲೀಟ್ರ್ ಕೆಳಗಡೆ ಇಟ್ಕೊಂಡ್ಬಿಡ್ಬೇಕು ಒಂದು ಗೋಣಿ ಚೀಲಲ್ಲಿ ಮುಚ್ಚಿ. ಅದನ್ನೇ ಮತ್ತೆ ನಾವು 200 ಲೀಟ್ರ್ ಬ್ಯಾರಲಲ್ಲಿ ಮತ್ತೆ ಹಾಕಿ ಒಂದು 8 ದಿವಸ ಬಿಟ್ಟರೆ ಮತ್ತೆ ಇದು ಮಲ್ಟಿಪ್ಲೈ ಆಗಿ ಮದರ್ ಕಲ್ಚರ್ ಆಗಿ ರೆಡಿ ಆಗುತ್ತೆ. ಸೊ ಒಂದು ಬಾಟಲು
ಏನಿಲ್ಲ ಅಂದರೆ ಒಂದು ವರ್ಷ ತನಕ ಯೂಸ್ ಆಗುತ್ತೆ ಅದು ಒಂದ್ಸಲ ಮದರ್ ಕಲ್ಚರ್ ರೆಡಿ ಮಾಡಿದರೆ. ಸೊ ನಮ್ಮ ರೈತರು ಆರ್ಗ್ಯಾನಿಕ್ ವೇಯಲ್ಲಿ ಇದು ಥರ ಬೆಳೆದ್ರೆ ಇನ್ನೂ ಒಳ್ಳೆಯ ಉತ್ಪನ್ನ ಪಡಿಬೋದು. ಸೊ ಇದು ಒರಿಜಿನಲ್ ವೇಸ್ಟ್ ಡಿಕಂಪೋಸರ್ ಕೃಷ್ಣಚಂದ್ರ ಅವ್ರದ್ದು 150 ರೂಪಾಯಿ ಬಾಟ್ಲ್. ಇದು ಬಹಳ ಯೂಸ್ ಆಗುತ್ತೆ. ಇದು ಎಷ್ಟು ರೊಕ್ಕ ಖರ್ಚು ಮಾಡಿ ಸಗಣಿ ಅದು ಇದು ತಂದು ನಮ್ಮ ರೈತರು ಖರ್ಚು ಮಾಡ್ತಾರೆ. ಅದ್ರ ಬದಲಿ ಇದು ಅವರು ಪಾಪ ರೈತರಿಗಂತ ಇದು ಒಂದು ಮದರ್ ಕಲ್ಚರ್ ರೆಡಿ ಮಾಡಿಕೊಟ್ಟಿದ್ದಾರೆ. ಇದು ಬಹಳ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇದು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ನಾನು ನಮ್ಮ ರೈತರಿಗೆ ಇದು ಯೂಸ್ ಮಾಡಿರಿ ಅಂತ ಹೇಳ್ತೀನಿ. ಇದು ವಿಡಿಯೋ ಅಲ್ಲಿ ಹೆಂಗೆ ತೋರಿಸಿದ್ದೀನಿ ಆ ಥರ ಯೂಸ್ ಮಾಡಿ.